ನಾವು ಪೊಲೀಸ್ ಸ್ಟೇಷನ್ ಒಳಗೆ ವಿಡಿಯೋ ರೆಕಾರ್ಡ್ ಮಾಡ್ಬೋದಾ ಅಂತ ತುಂಬ ಜನಕ್ಕೆ ಒಂದು ಪ್ರಶ್ನೆ ಇರ್ಬೋದು. ಪೊಲೀಸ್ ಸ್ಟೇಷನ್ ಒಳಗೆ ಪೊಲೀಸ್ಗಳನ್ನ ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಬಿಟ್ಟುಬಿಡ್ತಾರಾ? ಚಾನ್ಸೇ ಇಲ್ಲ ಅಲ್ವಾ. ಆ್ಯಕ್ಚುಲಿ ನೀವು ಪೊಲೀಸ್ ಸ್ಟೇಷನ್ ಒಳಗೂ ಕೂಡ ವಿಡಿಯೋ ರೆಕಾರ್ಡನ್ನು ಮಾಡಬಹುದು. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಮ್ಮ ದೇಶದಲ್ಲಿ ಸುಮಾರು 99% ಜನ ಕೋರ್ಟು, ಕಚೇರಿ, ಲಾ, ಪೊಲೀಸ್ ಅಂತ ಅಂದರೆ ಹೆದರ್ಕೋತಾರೆ. ಒಂದು ಮೋಸ್ಟ್ ಕಾಮನ್ ಡೈಲಾಗ್ ಇದೆ, ಮೂವಿಲೂ ಕೂಡ ಈ ಒಂದು ಡೈಲಾಗ್ನ ಕೇಳಿರ್ಬೋದು. ನಮ್ಮ ಫ್ಯಾಮಿಲಿಲಿ ಯಾರು ಕೂಡ ಪೊಲೀಸ್ ಸ್ಟೇಷನ್, ಕೋರ್ಟ್ ಮೆಟ್ಲು ಹತ್ತದವರೇ ಅಲ್ಲ ಅಂತ ತುಂಬ ಸಲ ಕೇಳಿರ್ಬೋದು ನೀವು. ಏನಕ್ಕೆ ಅಂತ ಗೊತ್ತಿಲ್ಲ, ನಮ್ಮಲ್ಲಿ ತುಂಬ ಜನ ಪೊಲೀಸ್ಗಳಿಗೆ, ಲಾಗೆ, ಕೋರ್ಟಿಗೆ ಹೋಗೋದಕ್ಕೆ ಹೆದರ್ಕೋತಾರೆ ಆಯಿತಾ. ಮೋಸ್ಟ್ಲಿ ಏನಕ್ಕೆ ಅಂತ ಅಂದರೆ ಕೆಲವೊಬ್ಬರು ಕರಪ್ಟ್ ಪೊಲೀಸ್ಗಳು, ಎಲ್ಲರೂ ಅಂತ ಹೇಳೋದ, ಮೋಸ್ಟ್ ಆಫ್ ಜನ ಒಳ್ಳೆ ಪೊಲೀಸ್ಗಳಿದ್ದಾರೆ, ಒಳ್ಳೆ ಲಾಯರ್ಸ್ಗಳಿದ್ದಾರೆ. ಕೆಲವು ಜನ ಮಾಡುವಂಥ ತಪ್ಪಿಗೆ, ಕೆಲವು ಜನ ಮಾಡುವಂಥ ದಬ್ಬಾಳಿಕೆಗೆ ನನಗನ್ನಿಸ್ದಂಗೆ ಜನ ಅದರ ಸಹವಾಸಕ್ಕೆ ಹೋಗೋದು ಬೇಡ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿದ್ದಾರೆ ಅಂತ ನನಗೆ ಅನಿಸುತ್ತಾ ಆಯ್ತಾ. ನಮ್ಮ ಭಾರತ ದೇಶದಲ್ಲಿ ಮೋಸ್ಟ್ ಆಫ್ ದ ಜನಕ್ಕೆ ನಮ್ಮ ಭಾರತದ ಕಾನೂನಿನ ಬಗ್ಗೆ ಮಾಹಿತಿನೇ ಇಲ್ಲ. ಪ್ರತಿಯೊಬ್ಬರು ಕೂಡ ಒಂದು ಬೇಸಿಕ್ ಕಾನೂನನ್ನು ತಿಳ್ಕೊಬೇಕಾಗುತ್ತೆ ಆಯಿತಾ. ಮೋಸ್ಟ್ಲಿ ಆ ಕಾನೂನಿನ ಅರಿವು ಪ್ರತಿಯೊಬ್ಬರಿಗೂ ಇದೆ ಅಂತ ನಾವು ಆ ರೀತಿ ಎದುರ್ಕೊಳ್ಳೋದಕ್ಕೆ ಹೋಗಲ್ಲ ಅಂತ ನನಗನ್ಸುತ್ತೆ. ನನಗನ್ನಿಸ್ದಂಗೆ ಆ ರೀತಿ ಅವೇರ್ನೆಸ್ನ ಯಾರೂ ಮಾಡ್ತಾಯಿಲ್ಲ ಅನಿಸುತ್ತೆ, ಯಾರೂ ಮಾಡ್ತಾಯಿಲ್ಲ. ನಿಮ್ಮಲ್ಲಿ ಯಾರಾದರೂ ಲಾಯರ್ಗಳಿದ್ದರೆ, ಕಾನೂನನ್ನ ಅರಿತವ್ರಿದ್ದರೆ, ದಯವಿಟ್ಟು ಏನಾದರೂ ವಿಡಿಯೋ ಮಾಡೋ ಪ್ರತಿಯೊಬ್ಬ ವ್ಯಕ್ತಿಗೂ ಆ ಒಂದು ಬೇಸಿಕ್ ಕಾನೂನು ತಿಳುವಳಿಕೆ ನೀಡಿದ್ರೆ ನನಗನ್ನಿಸ್ದಂಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗೋದು ಜನಗಳಲ್ಲೂ ಕೂಡ. ಓಕೆ, ನಾವು ಲಾಗ್ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದು ನಮ್ಮ ಪರವಾಗಿದೆ, ನಾವೇನು ತಪ್ಪು ಮಾಡಿಲ್ಲ ಅಂತಂದರೆ ನಾವೇನಕ್ಕೂ ಎದುರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಾವು ಮೋಸ್ಟ್ಲಿ ಜನಗಳಿಗೆ ಆಗ ಅರಿವಾಗಬಹುದು ಆಯಿತಾ. ಕೆಲವೊಬ್ಬರು ಮಾಡುವಂಥ ದಬ್ಬಾಳಿಕೆಗೆ, ಕೆಲವೊಬ್ಬರು ಮಾಡುವಂಥ ತಪ್ಪಿಗೆ ನಾವು ಎಷ್ಟೋ ಜನ ಪ್ರತಿಯೊಬ್ಬರೂ ಬ್ಲೇಮ್ ಮಾಡ್ತೀವಿ. ಪೊಲೀಸ್ಗಳಲ್ಲಿ ಎಲ್ಲರೂ ಪೊಲೀಸು ಅಂಥವ್ರೆ ಅಂತೀವಿ, ಬಟ್ ಎಲ್ಲರೂ ಹಂಗಿರೋಲ್ಲ. ಕೆಲವು ಜನ ಮಾಡುವಂಥ ತಪ್ಪಿಗೆ ನಾವೆಲ್ಲರೂ ಬ್ಲೇಮ್ ಮಾಡ್ತೀವಿ, ಹಂಗೆ ಆಗ್ಬಿಡುತ್ತೆ ಆಯಿತಾ. ಸೊ ನಾನಿವತ್ತು ಈ ಒಂದು ವಿಡಿಯೋದಲ್ಲಿ ನಾವು ಪಬ್ಲಿಕ್ಕಲ್ಲಿ ವಿಡಿಯೋ ರೆಕಾರ್ಡ್ ಮಾಡಬಹುದಾ ಈ ಒಂದು ಮಾಹಿತಿಯ ಬಗ್ಗೆ ಕೆಲವೊಂದು ನನಗೆ ಗೊತ್ತಿರುವಂಥ ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಇದ್ದೀನಿ ಆಯಿತಾ. ನಾನು ಲಾನಲ್ಲಿ ಎಕ್ಸ್ಪರ್ಟ್ ಅಲ್ಲ, ನನಗೆ ಗೊತ್ತಿಲ್ಲ ಲಾ, ಬಟ್ ನಾನು ರಿಸರ್ಚ್ ಮಾಡಿರೋ ಪ್ರಕಾರ ನನಗೆ ಗೊತ್ತಿರುವಂಥ ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಇದ್ದೇನೆ. ದಯವಿಟ್ಟು ಏನಾದರೂ ತಪ್ಪಾಗಿದ್ದರೆ ಲಾಯರ್ಸ್ಗಳಿರ್ತೀರ, ಅವ್ರ ಜೊತೆ ನಾನು ಮಾತಾಡೋದಕ್ಕಾಗಲ್ಲ. ಸೊ ಅವರು ಏನಾದರೂ ಸಣ್ಣ ಕರೆಕ್ಷನ್ ಏನಾದರೂ ಇತ್ತು ಅಂದರೆ ದಯವಿಟ್ಟು ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ ಆಯಿತಾ. ಏನಕ್ಕೆ ಅಂದರೆ ಲಾನಲ್ಲಿ ಪರ್ಟಿಕ್ಯುಲರ್ ಇದೇ ಸರಿ ಇದು ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಅದಕ್ಕೆ ಡಿಫ್ರೆಂಟ್ ಕ್ರೈಟೀರಿಯಾ, ಏನಕ್ಕೆ ಹಂಗೆ ಮಾಡ್ದ, ಏನು ರೀಸನ್, ಅದು ಎಲ್ಲಾದರೂ ನೋಡ್ಕೊಂಡು ಹೋಗೋದ್ರೆ ಸರಿನಾದರೂ ಆಗ್ಬೋದು, ತಪ್ಪಾದರೂ ಆಗ್ಬೋದು. ಒಂದೊಂದು ಕೋರ್ಟ್ ಕೇಸ್ಗಳಲ್ಲಿ ಒಂದು ಸರಿ ಅಂತ ಬಂದರೆ ಇನ್ನೊಂದು ಕೋರ್ಟ್ ಕೇಸಲ್ಲಿ ಸಿಮಿಲರ್ ಕೇಸ್ಗಳಲ್ಲಿ ಇನ್ನೊಂದು ತಪ್ಪು ಅಂತ ಬಂದಿರುತ್ತೆ ಆಯಿತಾ. ಆಗಲೇ ಕನ್ಫ್ಯೂಷನ್ ಕ್ರಿಯೇಟ್ ಆಗೋದು. ಸೊ ನಾನು ಈ ವಿಡಿಯೋದಲ್ಲಿ ಪಬ್ಲಿಕ್ಕಲ್ಲಿ ನಾವು ವಿಡಿಯೋ ರೆಕಾರ್ಡ್ ಮಾಡಬಹುದಾ ಆಯಿತಾ, ಪಬ್ಲಿಕ್ ಸರ್ವೆಂಟ್ಗಳನ್ನು ವಿಡಿಯೋ ರೆಕಾರ್ಡ್ ಮಾಡಬಹುದಾ, ಪೊಲೀಸ್ಗಳು ನಮ್ಮ ಪಬ್ಲಿಕ್ ಸರ್ವೆಂಟ್ಗಳು, ನಮಗೋಸ್ಕರ ಕೆಲಸ ಮಾಡುವಂಥ ಅಧಿಕಾರಿಗಳು ಆಯಿತಾ. ಸೊ ಅವ್ರನ್ನ ವಿಡಿಯೋ ರೆಕಾರ್ಡ್ ಮಾಡಬಹುದು. ನಿಮ್ಮಲ್ಲಿ ತುಂಬ ಜನ ಗೊತ್ತು ಆಯಿತಾ. ಟ್ರಾಫಿಕ್ ಪೊಲೀಸ್ ಇರ್ತಾರೆ, ಅವರು ನೀವು ವಿಡಿಯೋ ರೆಕಾರ್ಡ್ ಮಾಡಬೇಡಿ ಅಂತ ಅನ್ನೋಂಗಿಲ್ಲ. ನೀವು ಆರಾಮಾಗಿ ಪೊಲೀಸ್ಗಳ ವಿಡಿಯೋ ರೆಕಾರ್ಡನ್ನು ಮಾಡಬಹುದು, ಅವರು ತಡೆಯುವ ಆಗಿಲ್ಲ. ತಡೆದ್ರೆ ಅದು ಕಾನೂನು ಬಾಹಿರ ಆಯಿತಾ. ನೀವು ಬೇಕಾದರೆ ಅವ್ರು ರೆಕಾರ್ಡ್ ಮಾಡೋದನ್ನು ತಡೆದ್ರು ಅಂದ್ಬಿಟ್ಟು ಪೊಲೀಸರು ಕೇಸ್ ಕೂಡ ಆಗ್ಬೋದು. ಆದರೆ ನಮ್ಮ ಪ್ರಾಬ್ಲಮ್ ಹೇಳಿದ್ನಲ್ಲ, ನಮ್ಮ ಜನಗಳು ಕೋರ್ಟ್ ಕೇಸ್ ಸವಾಸಕ್ಕೆ ಹೋಗಲ್ಲ, ಅದರಿಂದ ಯಾರು ಕೂಡ ಕೇಸ್ ಹಾಕೋದಕ್ಕೆ ಹೋಗೋದಿಲ್ಲ ಆಯಿತಾ. ಬಟ್ ನಿಮಗೆ ಅಧಿಕಾರ ಇದೆ, ನೀವು ಹೋಗ್ಬಿಟ್ಟು ಆ ಪೊಲೀಸ್ಗಳ ವಿಡಿಯೋ ರೆಕಾರ್ಡನ್ನು ಮಾಡ್ಬೋದು. ಎವಿಡೆನ್ಸಿಗೆ ಅವರು ಕೂಡ ವಿಡಿಯೋ ರೆಕಾರ್ಡ್ ಮಾಡ್ತಾರೆ, ಅವ್ರದ್ದು ಬಾಡಿ ಕ್ಯಾಮ್ರಾ ಇರುತ್ತೆ, ಆ ಮುಖಾಂತರ ನಿಮ್ಮನ್ನು ಕೂಡ ರೆಕಾರ್ಡ್ ಮಾಡ್ಕೋತಾರೆ. ಸೊ ನೀವು ಪಬ್ಲಿಕ್ ಸರ್ವೆಂಟ್ಗಳ ವಿಡಿಯೋ ರೆಕಾರ್ಡ್ ಮಾಡಬಹುದು. ಹಾಗಾದರೆ ಪಬ್ಲಿಕ್ಕಲ್ಲಿರುವಂಥ ಜನಗಳ ವಿಡಿಯೋ ರೆಕಾರ್ಡ್ ಮಾಡ್ಬೋದಾ ಈ ಒಂದು ಪ್ರಶ್ನೆ ತುಂಬ ಜನಕ್ಕಿರುತ್ತೆ. ನೀವು ಪಬ್ಲಿಕ್ಕಲ್ಲಿ ನಿಂತ್ಕೊಂಡು, ಪಬ್ಲಿಕ್ ಜಾಗದಲ್ಲಿ ನಿಂತ್ಕೊಂಡು ಪಬ್ಲಿಕ್ ವಿಡಿಯೋ ರೆಕಾರ್ಡ್ ಮಾಡ್ಬೋದು, ಅದು ಇಲ್ಲೀಗಲ್ ಅಲ್ಲ ಆಯಿತಾ. ಪಬ್ಲಿಕ್ಕಲ್ಲಿ ಓಡಾಡ್ತಿರುವಂಥ ಜನಗಳನ್ನ ನೀವು ರೆಕಾರ್ಡ್ ಮಾಡಬಹುದು, ಅದು ಇಲ್ಲೀಗಲ್ ಅಲ್ಲ. ನಿಮ್ಮ ಮನೆಯಲ್ಲಿ ಕೂತ್ಕೊಂಡು, ನಿಮ್ಮದು ಪ್ರೈವೇಟ್ ಪ್ರಾಪರ್ಟಿ, ನಿಮ್ಮ ಪ್ರಾಪರ್ಟಿ ಅದು, ನಿಮ್ಮ ಜಾಗದಲ್ಲಿ ನಿಂತ್ಕೊಂಡು ನೀವು ಬೇಕಾದರೆ ಹೊರ್ಗಡೆ ವಿಡಿಯೋ ರೆಕಾರ್ಡ್ ಮಾಡ್ಬೋದು. ಅಂದರೆ ರೋಡಿನ ವಿಡಿಯೋ ಅಥವಾ ನಿಮ್ಮ ಮನೆ ಇರುವಂಥ ಮುಂದ್ಗಡೆ ಮನೆ ವಿಡಿಯೋ ನಿಮ್ಮ ಜಾಗದಲ್ಲಿ ನಿಂತ್ಕೊಂಡು ರೆಕಾರ್ಡ್ ಮಾಡ್ತಾ ಇದ್ರೆ, ಬೇರೆಯವ್ರ ಜಾಗದಲ್ಲ, ಸೊ ಅದು ಕೂಡ ಲೀಗಲ್ ಆಗುತ್ತೆ. ಬೇರೆಯವ್ರ ಪ್ರಾಪರ್ಟಿಯಲ್ಲಿ ನಿಂತ್ಕೊಂಡು ನೀವು ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಪರ್ಮಿಷನ್ ಇರಲ್ಲ. ಒಂದು ಆ ಓನರ್ ಪರ್ಮಿಷನ್ ತೊಗೊಂಡ್ಬೇಕಾದ್ರೆ ನಾವು ವಿಡಿಯೋ ರೆಕಾರ್ಡ್ ಮಾಡ್ಕೊಬೋದು ಆಯಿತಾ. ಸೊ ಆ ಪರ್ಮಿಷನ್ ಇಲ್ಲದೆ ನೀವು ರೆಕಾರ್ಡ್ ಮಾಡೋಂಗಿಲ್ಲ. ರೈಟ್ ಟು ಪ್ರೈವೇಸಿ ಅಂತ ಒಂದಿದೆ ಆಯಿತಾ. ರೈಟ್ ಟು ಪ್ರೈವೇಸಿ ನೀವು ವೈಲೇಟ್ ಮಾಡೋಂಗಿಲ್ಲ. ರೈಟ್ ಟು ಪ್ರೈವೇಸಿಗೂ ಆಬ್ಸಲ್ಯೂಟ್ ನಂಗನ್ನಿಸ್ದಂಗೆ ರೈಟ್ ಟು ಪ್ರೈವೇಸಿ ನಮ್ಮ ದೇಶದಲ್ಲಿ ಯಾರಿಗೂ ಇಲ್ಲ. ಆಬ್ಸಲ್ಯೂಟ್ ನನಗೆ ಪ್ರೈವೇಸಿ ಬೇಕೇ ಬೇಕು ಗುರು ಅಂತ ಅನ್ನೋಕ್ಕಾಗಲ್ಲ ಆಯಿತಾ. ನೀವು ಪಬ್ಲಿಕ್ಕಲ್ಲಿ ನಿಂತ್ಕೊಂಡ್ಬಿಟ್ಟು, ಒಂದು ರೋಡ್ ಮಧ್ಯೆ ನಿಂತ್ಕೊಂಡ್ಬಿಟ್ಟು ನಂಗೆ ಪ್ರೈವೇಸಿ ಬೇಕು ಅಂತ ಅನ್ನೋಕ್ಕಾಗಲ್ಲ. ನಿಮಗೆ ಪ್ರೈವೇಸಿ ಬೇಕಾ? ನಿಮ್ಮನ್ನ ಯಾರು ರೆಕಾರ್ಡ್ ಮಾಡಬಾರ್ದಾ?
ಒಂದು ಪ್ರೈವೇಟ್ ಪ್ಲೇಸ್ಗೆ ಹೋಗಿ ನೀವು ಆಯಿತಾ. ನಿಮ್ಮ ಮನೆಗೆ ಹೋಗಿ ಅಲ್ಲಿ ಪ್ರೈವಸಿ ಎಕ್ಸ್ಪೆಕ್ಟ್ ಮಾಡಿ. ನೀವು ಪಬ್ಲಿಕ್ನಲ್ಲಿ ಪ್ರೈವಸಿಯನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗುವುದಿಲ್ಲ. ನೀವು ಬೇರೆಯವ್ರಿಗೆ ನನ್ನ ವೀಡಿಯೋ ರೆಕಾರ್ಡ್ ಮಾಡಬೇಡ, ಇದು ನನ್ನ ಪ್ರೈವಸಿ ಬೇಕು ಅಂತ ಅನ್ನೋಂಗಿಲ್ಲ. ನೀವು ಪಬ್ಲಿಕ್ ಪ್ಲೇಸಲ್ಲಿ ನಿಂತ್ಕೊಂಡು ಅದನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಸೊ ಆಬ್ಸಲ್ಯೂಟ್ ಪ್ರೈವಸಿ ಯಾರಿಗೂ ಇಲ್ಲ. ಸೊ ಯಾರು ಬೇಕಾದರೂ ನಿಮ್ಮನ್ನು ವೀಡಿಯೋ ರೆಕಾರ್ಡ್ ಮಾಡಬಹುದು. ಅದಕ್ಕೆ ಎವಿಡೆನ್ಸ್ ಆಗಿ ನೀವು ಬೇಕಾದ್ರೂ ವಾಪಸ್ ವೀಡಿಯೋ ರೆಕಾರ್ಡ್ ಮಾಡ್ಬೋದು ಆಯಿತಾ. ಸೊ ಪಬ್ಲಿಕ್ಕಲ್ಲಿ ಯಾರು ಬೇಕಾದರೂ ವೀಡಿಯೋ ರೆಕಾರ್ಡ್ ಮಾಡ್ಬೋದು. ಗೌರ್ಮೆಂಟ್ನವರೇ ಮಾಡ್ತಾರೆ ಗುರು ಆಯಿತಾ. ನೀವು ಕೇಸ್ ಹಾಕ್ತೀರಾ, ನೋಡಪ್ಪ ನನ್ನನ್ನು ಯಾರೋ ಒಬ್ಬ ಈ ರೀತಿ ನನ್ನ ಪರ್ಮಿಷನ್ ಇಲ್ಲದೆ ವೀಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಪಬ್ಲಿಕ್ಕಲ್ಲಿ ಅಂತ ನೀವು ಕೇಸ್ ಹಾಕಿದ್ರೆ ಏನಾಗುತ್ತೆ ಅಂತ ಅಂದರೆ ಪಬ್ಲಿಕ್ ಪ್ಲೇಸಲ್ಲಿ ಇದ್ದೀರಾ ಆಯಿತಾ. ಸೊ ಆ ರೀತಿ ಕೇಸ್ ಆಗೋದಕ್ಕಾಗೋದಿಲ್ಲ. ನಿಮ್ಮನ್ನು ಅವನು ಬಿಟ್ಬಿಟ್ಟು ಬೇರೆ CCTV ಕ್ಯಾಮ್ರಾಗಳು ರೆಕಾರ್ಡ್ ಮಾಡ್ತಾ ಇದ್ದಾವೆ. ಗೌರ್ಮೆಂಟಿಂದು ಆ ಪೊಲೀಸ್ ಟ್ರಾಫಿಕ್ ಪೊಲೀಸ್ಗಳು ಹಾಕಿರ್ತಾರಲ್ಲ ಅವ್ರು ರೆಕಾರ್ಡ್ ಮಾಡ್ತಾ ಇದ್ದಾವೆ. ಹಂಗಂತ ಗೌರ್ಮೆಂಟ್ ಮೇಲೂ ನೀವು ಕೇಸ್ ಹಾಕಾಗುತ್ತಾ? ಇಲ್ಲ. ಸೊ ಏನು ಮಾಡ್ತಾರೆ ಲಾಯರ್ಗಳು ಅಂದರೆ ಜಡ್ಜ್ಗಳು ಅದನ್ನು ತೊಗೊಳಲ್ಲ ಆಯಿತಾ. ನಂಗೆ ಅನ್ನಿಸ್ತಂಗೆ ಏನಕ್ಕೆ ಅಂದರೆ ಅದನ್ನು ಪ್ರಾಹಿಬಿಟ್ ಮಾಡೋದಕ್ಕಾಗಲ್ಲ. ಪ್ರಾಹಿಬಿಟ್ ಮಾಡೋದಕ್ಕಾಗಲ್ಲ. ಪಬ್ಲಿಕಲ್ಲಿ ರೆಕಾರ್ಡ್ ಮಾಡಬೇಡಿ ಅಂತ ಪ್ರಾಹಿಬಿಟ್ ಮಾಡೋದಕ್ಕಾಗಲ್ಲ. ಏನಕ್ಕೆ ಅಂತ ಅಂದರೆ ಅದನ್ನು ಪ್ರಾಹಿಬಿಟ್ ಮಾಡಿದ್ರೆ ಆಯಿತಾ, ಪಬ್ಲಿಕ್ಕಲ್ಲಿ ವೀಡಿಯೋ ರೆಕಾರ್ಡ್ ಮಾಡೋದು ಇಲ್ಲೀಗಲ್ ಅಂತ ಏನಾದರೂ ಕೋರ್ಟಲ್ಲಿ ಜಡ್ಜ್ಮೆಂಟ್ ಬಂತು ಅಂತ ಅಂದರೆ ಪೊಲೀಸ್ಗಳು ಏನು ಟ್ರಾಫಿಕ್ ಪೊಲೀಸ್ಗಳು ಪಬ್ಲಿಕ್ಕಲ್ಲಿ ಯಾವ CCTV ಇದೆ ಪ್ರತಿಯೊಂದನ್ನು ಕೂಡ ಇಲ್ಲಿಗಲ್ ಆಗಿಬಿಡುತ್ತೆ. ಪ್ರತಿಯೊಂದು ಕೂಡ ಇಲ್ಲಿಗಲ್ ಆಗಿಬಿಡುತ್ತೆ. ಸೊ ಆ ಕಾರಣದಿಂದ ಆ ರೀತಿ ಜಡ್ಜ್ಮೆಂಟ್ ಬರಲ್ಲ. ಸೊ ಪಬ್ಲಿಕ್ಕಲ್ಲಿ ಯಾರು ಬೇಕಾದ್ರೂ ವಿಡಿಯೋ ರೆಕಾರ್ಡ್ ಮಾಡ್ಬೋದು. ಮತ್ತು ನೀವು ರೈಟ್ ಟು ಪ್ರೈವಸಿನ ಕೂಡ ತಲೆ ಇಟ್ಕೊಬೇಕಾಗುತ್ತೆ. ಬೇರೆಯವ್ರದ್ದು ಕದ್ದುಬಿಟ್ಟು ಬೇರೆಯವ್ರದ್ದು ಪ್ರಾಪರ್ಟಿ ಒಳಗೆ ಕಾಣದಂಗೆ ಅವ್ರ ಮನೆ ವಿಡಿಯೋ ರೆಕಾರ್ಡ್ ಮಾಡೋದು ಅದು ಇಲ್ಲೀಗಲ್ಲು. ಅವ್ರ ಪ್ರೈವಸಿ ಕೆಲವೊಂದು ವಿಡಿಯೋ ಲೀಕ್ ಆಗ್ತಾ ಇರುತ್ತೆ. ಎಷ್ಟೋ ಕಾಣದಿರೋ ರೀತಿ ಕಾಣದಿರೋ ರೀತಿ ಮನೆಯೊಳಗೆ ಹೋಗ್ಬಿಟ್ಟು ವಿಡಿಯೋ ರೆಕಾರ್ಡ್ ಮಾಡೋದು, ಕೆಲವೊಂದು ಪ್ರೈವೇಟ್ ವಿಷಯಗಳನ್ನು ಅವ್ರದ್ದೇನೋ ಪರ್ಸ್ನಲ್ ವಿಷಯಗಳಿದೆ ಅದನ್ನು ರೆಕಾರ್ಡ್ ಮಾಡೋದು ಅದೆಲ್ಲ ಇಲ್ಲೀಗಲ್ ಆಗುತ್ತೆ. ಸೊ ಅದು ಪರ್ಮಿಷನ್ ಇರಲ್ಲ. ಬೇರೆಯವ್ರ ಪ್ರಾಪರ್ಟಿ ಒಳಗಡೆ ಅವ್ರ ಪರ್ಮಿಷನ್ ಇಲ್ಲದೆ ನೀವು ರೆಕಾರ್ಡ್ ಮಾಡುವಂಥದ್ದು ಅದು ಇಲ್ಲೀಗಲ್ ಆಗುತ್ತೆ. ಸ್ಪೇ ಮಾಡ್ತಾರೆ ಕೆಲವೊಬ್ರು ಆಯಿತಾ. ನೀವು ನ್ಯೂಸ್ ಎಲ್ಲ ಬರ್ತಿರ್ತೀವಿ, ಏನೋ ವಿಷಯಗಳು ಬರುತ್ತೆ ನಿಮಗೆ ಸಪ್ರೇಟ್ ಆಗಿರೋ ಅವಶ್ಯಕತೆ ಇಲ್ಲ. ಅದು ಆ್ಯಕ್ಚುಲಿ ಇಲ್ಲೀಗಲ್ಲೇ ಆಯಿತಾ. ಅವ್ರ ಪರ್ಸನಲ್ ವಿಷಯ ಅವ್ರು ಪರ್ಸ್ನಲಾಗಿ ಏನೇ ಮಾಡ್ತಿರ್ಬೋದು ಅದನ್ನು ನಾವು ರೆಕಾರ್ಡ್ ಮಾಡೋಂಗಿಲ್ಲ. ಅದು ರೈಟ್ ಟು ಪ್ರೈವಸಿ ಅಗೇನ್ಸ್ಟ್ ಆಗುತ್ತೆ. ಬಟ್ ಪಬ್ಲಿಕ್ಕಲ್ಲಿ ನಿಂತ್ಕೊಂಡು ನೀವು ಏನು ಬೇಕಾದರೂ ಮಾಡಬಹುದು. ಮತ್ತು ಎಷ್ಟೋ ಕಡೆ ಟೆಂಪಲ್ಗಳಲ್ಲಿ ದೇವಸ್ಥಾನಗಳಲ್ಲಿ ಕ್ಯಾಮ್ರಾ ಯೂಸ್ ಮಾಡೋಂಗಿಲ್ಲ, ಕೆಲವೊಂದು ಜಾಗಗಳಲ್ಲಿ ಕ್ಯಾಮ್ರಾ ಯೂಸ್ ಮಾಡೋಂಗಿಲ್ಲ ಅಂತ ಇರುತ್ತೆ. ಸೊ ಆ ಜಾಗದಲ್ಲಿ ಕಂಟ್ರೋಲ್ ಆ ಒಂದು ದೇವಸ್ಥಾನದ ಅಧಿಕಾರಿಗಳಿಗಿರುತ್ತೆ. ದೇವಸ್ಥಾನನ ಮ್ಯಾನೇಜ್ ಮಾಡ್ತಿರುವಂಥ ಅಧಿಕಾರಿಗಳಿರುತ್ತೆ. ಅದು ಆ ಒಂದು ಪ್ರಾಪರ್ಟಿ ದೇವಸ್ಥಾನಕ್ಕೆ ಸೇರಿದ್ದು. ಸೊ ಆ ಜಾಗದಲ್ಲಿ ಅವ್ರದ್ದೇ ರೂಲ್ಸ್ ಅನ್ನು ಬೇಕಾದ್ರೆ ಅವ್ರು ಮಾಡ್ಕೊಬೋದು. ನೀವು ಇನ್ ಕೇಸ್ ಆ ಜಾಗದಲ್ಲಿ ನೀವು ಅದನ್ನು ಫಾಲೋ ಮಾಡದೆ ನೀವು ವಿಡಿಯೋ ರೆಕಾರ್ಡ್ ಮಾಡಿದ್ರಿ ಅಂತ ಅಂದರೆ ಆ ಒಂದು ಮ್ಯಾನೇಜ್ಮೆಂಟಿಗೆ ನಿಮ್ಮನ್ನು ಆ ದೇವಸ್ಥಾನದಿಂದ ಹೊರಗೆ ಹಾಕುವಂಥ ರೈಟ್ಸ್ ಇರುತ್ತೆ. ಏನಕ್ಕೆ ಅವ್ರ ಪ್ರಾಪರ್ಟಿ ಒಳಗೆ ಅವರು ಆ ಒಂದು ರೂಲನ್ನು ಮಾಡುವಂಥ ಅಧಿಕಾರ ಅವರಿಗಿರುತ್ತೆ ಆಯಿತಾ. ಬಟ್ ಪಬ್ಲಿಕಲ್ಲಿ ಆ ರೀತಿ ಮಾಡೋದಕ್ಕಾಗೋದಿಲ್ಲ. ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಯಾರು ಅವರಿಷ್ಟ ಬಂದಂಗೆ ಅವರು ಒಂದು ರೂಲ್ ಮಾಡ್ಕೊಬೋದು. ನೋಡಪ್ಪ ನಮ್ಮ ಜಾಗ ಇದು, ನೀನು ಒಳಗೆ ಎಂಟ್ರ್ ಆಗಿಲ್ಲ ಅಂತ ಬೇಕಾದ್ರೆ ರೂಲ್ ಮಾಡ್ಕೊಬೋದು. ಬಟ್ ಪಬ್ಲಿಕ್ಕಲ್ಲಿ ಆ ರೀತಿ ಯಾವುದೇ ರೂಲ್ಸ್ ಇರೋದಿಲ್ಲ ಆಯಿತಾ. ಹಾಗಾದರೆ ಇನ್ನೊಂದು ಪ್ರಶ್ನೆ, ನಾವು ಪೊಲೀಸ್ ಸ್ಟೇಷನ್ ಒಳಗೆ ವಿಡಿಯೋ ರೆಕಾರ್ಡ್ ಮಾಡ್ಬೋದಾ ಅಂತ ತುಂಬ ಜನಕ್ಕೆ ಒಂದು ಪ್ರಶ್ನೆ ಇರ್ಬೋದು. ಪೊಲೀಸ್ ಸ್ಟೇಷನ್ ಒಳಗೆ ಪೊಲೀಸ್ಗಳು ನಮ್ಗೆ ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಬಿಟ್ಬಿಡ್ತಾರಾ? ಚಾನ್ಸೇ ಇಲ್ಲ ಅಲ್ವಾ. ಆ್ಯಕ್ಚುಲಿ ನೀವು ಪೊಲೀಸ್ ಸ್ಟೇಷನ್ ಒಳಗೂ ಕೂಡ ವಿಡಿಯೋ ರೆಕಾರ್ಡನ್ನು ಮಾಡಬಹುದು. ಹೌದು, ಮೊನ್ನೆ ಆಯಿತಾ, ಈಗ ಒಂದು 2 ವರ್ಷ ಮುಂಚೆ ಅಂತ ಅನ್ಕೋತೀನಿ ಒಂದು ಕೇಸ್ ಆಗಿತ್ತು. ಯಾರೋ ಒಬ್ಬ ಪೊಲೀಸ್ ಸ್ಟೇಷನ್ ಒಳಗಡೆ ವಿಡಿಯೋ ರೆಕಾರ್ಡ್ ಮಾಡಿದ್ದಾನೆ. ಪೊಲೀಸ್ ಯಾರೋ ಒಬ್ಬರು ಅವನ ಮೇಲೆ ಕೇಸ್ ಹಾಕ್ಬಿಟ್ಟಿದ್ದಾರೆ. ಏನೋ ಕೇಸು ಏನಂತ ಕಾಣದಂಗೆ ಆ ಒಂದು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಾರೆ ಒಂದು ಪೊಲೀಸ್ ಸ್ಟೇಷನ್ ಒಳಗಡೆ ಅಂದ್ಬಿಟ್ಟು FIR ಆಗ್ತಾರೆ ಅವನ ಮೇಲೆ, ವಿಡಿಯೋ ರೆಕಾರ್ಡ್ ಮಾಡಿದವನ ಮೇಲೆ. ಏನಕ್ಕೆ ಅಂತ ಅಂದರೆ ನಾವು ಪೊಲೀಸ್ ಸ್ಟೇಷನ್ ಒಳಗಡೆ ಕೆಲವೊಂದು ಕ್ಲಾಸಿಫೈಡ್ ಇನ್ಫಾರ್ಮೇಷನ್ ಇರುತ್ತೆ, ಅದನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತೀವಿ, ಅದನ್ನು ರೆಕಾರ್ಡ್ ಮಾಡೋಂಗಿಲ್ಲ ಅಂದ್ಬಿಟ್ಟು ಕೇಸ್ ಹಾಕಿರ್ತಾರೆ. ಸೊ ಸ್ಪೇಯಿಂಗ್ ಅಂತ ಕೇಸ್ ಹಾಕಿದ್ರು ಅವನ ಮೇಲೆ ಆಯಿತಾ. ಸೊ ಕೋರ್ಟಲ್ಲಿ ಬಾಂಬೆ ಹೈಕೋರ್ಟಲ್ಲಿ ಜಡ್ಜ್ಮೆಂಟ್ ಬರುತ್ತೆ, ಶೂಟಿಂಗ್ ವಿಡಿಯೋ ಇನ್ ಪೊಲೀಸ್ ಸ್ಟೇಷನ್ ನಾಟ್ ಎನ್ ಅಫೆನ್ಸ್. ಅಂದರೆ ಪೊಲೀಸ್ ಸ್ಟೇಷನ್ ಒಳಗಡೆ ವಿಡಿಯೋ ರೆಕಾರ್ಡ್ ಮಾಡುವಂಥದ್ದು ಅಫೆನ್ಸ್ ಅಲ್ಲ. ಪೊಲೀಸ್ ಸ್ಟೇಷನನ್ನು ಏನಂತಾರೆ ಪ್ರಾಹಿಬಿಟೆಡ್ ಪ್ಲೇಸ್ ಅಂತ ಅನ್ನೋದಕ್ಕಾಗುವುದಿಲ್ಲ ಅಂತ. ಪ್ರಾಹಿಬಿಟೆಡ್ ಪ್ಲೇಸ್ಗಳಲ್ಲಿ ಯಾರು ಕೂಡ ವಿಡಿಯೋ ರೆಕಾರ್ಡ್ ಮಾಡೋಂಗಿಲ್ಲ. ಪ್ರಾಹಿಬಿಟೆಡ್ ಪ್ಲೇಸ್ ಅಂತಂದರೆ ಕೆಲವೊಂದು ಇರುತ್ತೆ ಆಯಿತಾ. ಫಾರ್ ಎಕ್ಸಾಂಪಲ್ ಎವಿಡೆನ್ಸ್ ರೂಮು ಆಯಿತಾ, ಎವಿಡೆನ್ಸ್ ರೂಮ್ ಒಳಗೆ ವಿಡಿಯೋ ರೆಕಾರ್ಡ್ ಮಾಡೋಂಗಿಲ್ಲ. ರಿಸ್ಟ್ರಿಕ್ಷನ್ ಇರುತ್ತಲ್ಲಿ, ನೀವು ಯಾರು ಕೂಡ ಎಂಟರ್ ಆಗಂಗಿಲ್ಲ ಮತ್ತು ವಿಡಿಯೋ ರೆಕಾರ್ಡ್ ಮಾಡೋಂಗಿಲ್ಲ ಅಂತ. ಆ ಪ್ರಾಹಿಬಿಟೆಡ್ ಪ್ಲೇಸ್ಗಳಲ್ಲಿ ವಿಡಿಯೋ ರೆಕಾರ್ಡ್ ಮಾಡೋದು ಅದು ಇಲ್ಲೀಗಲ್ ಆಗುತ್ತೆ. ಆದರೆ ಪೊಲೀಸ್ ಸ್ಟೇಷನ್ ಒಂದು ಪ್ರಾಹಿಬಿಟೆಡ್ ಪ್ಲೇಸ್ ಒಳಗಡೆ ಬರುವುದಿಲ್ಲ. ಈ ಕಾರಣದಿಂದ ಪೊಲೀಸ್ ಸ್ಟೇಷನ್ ಒಳಗೂ ಬೇಕಾದರೆ ಎವಿಡೆನ್ಸಿಗೆ ನೀವು ವಿಡಿಯೋ ರೆಕಾರ್ಡನ್ನು ಮಾಡಬಹುದು ಅಂತ ಬಾಂಬೆ ಹೈಕೋರ್ಟ್ ಜಡ್ಜ್ಮೆಂಟ್ ಕೊಡುತ್ತೆ ಆಯಿತಾ. ಬಟ್ ಸ್ಟಿಲ್ ನಾವು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಒಳಗೆ ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಬಿಡಲ್ಲ. ಬಟ್ ನಿಮಗೆ ಅದನ್ನು ಕೇಳುವಂಥ ಅಧಿಕಾರ ಇದೆ. ನನಗೆ ಲೀಗಲ್ ರೈಟ್ಸ್ ಇದೆ, ನಾನು ಪೊಲೀಸ್ ಸ್ಟೇಷನ್ ಒಳಗೆ ವಿಡಿಯೋ ರೆಕಾರ್ಡ್ ಮಾಡಬಹುದು ಅನ್ನೋ ಕೇಳುವಂಥ ರೈಟ್ಸು ನಿಮಗಿದೆ ಆಯಿತಾ. ಅವ್ರು ಕೇಸ್ ಹಾಕಬಹುದು ಆಯಿತಾ. ಅವ್ರು ಬೇಕು ಅಂತ ಅಂದರೆ ಕೇಸ್ ಹಾಕಬಹುದು, ಫಿಟ್ ಮಾಡ್ಬೋದು ಕೇಸ್ನ ಆಯಿತಾ. ಫಿಟ್ ಆಗಿ ಈ ಜಡ್ಜ್ಮೆಂಟ್ ಅದು ಬಂದಿದೆ, ಫಿಟ್ ಮಾಡ್ತಾರೆ ಕೇಸ್ನ ಬೇಕು ಅಂತಲೇ ಏನೋ ಒಂದು ಹುಡುಕ್ಬಿಟ್ಟು ಅಂತ.
ಫಿಟ್ ಮಾಡ್ಬೋದು. ನೀವು ಬೇಕಾದರೆ ಕೋರ್ಟಿಗೆ ಹೋಗಿ ಅದನ್ನು ಫೈಟ್ ಮಾಡಿ ವಿನ್ ಕೂಡ ಆಗ್ಬೋದು, ಆಯಿತಾ. ವಿನ್ ಆದಮೇಲೆ ಬೇಕಾದರೆ ಯಾರು ನಿಮಗೆ ಕೇಸ್ ಹಾಕಿರ್ತಾರೋ ಅವ್ರು ಮತ್ತೆ ರಿವರ್ಸ್ ಕೇಸ್ ಹಾಕ್ಬೋದು. ಬೇಕಾದರೆ ನನಗೆ ಸುಮ್ಮನೆ ಆ ರೀತಿ ಕೇಸ್ ಹಾಕ್ದು ಅಂದ್ಬಿಟ್ಟು ಒಂದು ಕೋರ್ಟಿಗೆ 2 ಕೋಟಿಗೆ ಅವನ ಮೇಲೆ ಒಂದು ಟೈಮ್ ವೇಸ್ಟ್ ಮಾಡಿದ್ದಾನೆ ಆ ರೀತಿ ಸುಳ್ಳು ಕೇಸ್ ಹಾಕ್ಬಿಟ್ಟು ಅಂದ್ಬಿಟ್ಟು ಬೇಕಾದ್ರೆ ಅವ್ರ ಮೇಲೆ ಅಗೇನ್ ಮತ್ತೆ ನೀವು ಕೇಸ್ ಹಾಕ್ಬಿಟ್ಟು ವಿನ್ ಬೇಕಾದ್ರೂ ಆಗಬಹುದು. ಸೊ ಈ ರೀತಿ ಎಲ್ಲ ಚಾನ್ಸ್ ಇದೆ. ಆದರೆ ಯಾವ ಜನ ಕೂಡ ಇದಕ್ಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಅಯ್ಯಪ್ಪ ನಮಗೆ ಕೋರ್ಟು ಪೊಲೀಸ್ ಸ್ಟೇಷನ್ ಸವಾಸನೆ ಬೇಡ ಆಗೋರು ಅಂದ್ಬಿಟ್ಟು ತಲೆನೇ ಕೆಡ್ಸ್ಕೊಳಕ್ಕಾಗಲ್ಲ, ಹೋಗಲ್ಲ. ತುಂಬ ಜನ ತಲೆ ಕೆಡ್ಸ್ಕೊಳಕ್ಕೆ ಹೋಗೋದೇ ಇಲ್ಲ, ಆಯಿತಾ. ಸೊ ಈ ರೀತಿ ಆಗಿಬಿಡುತ್ತೆ. ನಮ್ಮ ರೈಟ್ಸನ್ನು ನಾವು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್, ಆಯಿತಾ. ಇದೇ ಪ್ರಾಬ್ಲಮ್ಮು ನಮಗೆ ಗೊತ್ತಿಲ್ಲದೆ ನಾವು ಆ ಒಂದು ಕೆಲವೊಂದು ಲಾಗ್ ಎದುರ್ಕೊಬಿಡ್ತೀವಿ ನಾವು, ಆಯಿತಾ. ಸೊ ನಮ್ಗೆ ಏನೋ ಮಾಡಿಬಿಡ್ತಾರೆ ಅವರು, ಹಂಗೆ ಮಾಡ್ಬಿಡ್ತಾರೆ ಹಿಂಗೆ ಮಾಡ್ಬಿಡ್ತಾರೆ ಅಂತ. ನಾವು ತಪ್ಪು ಮಾಡಿದೆ ಯಾರಿಗೂ ಎದುರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇದು ಜಸ್ಟ್ ಒಂದು ಅವೇರ್ನೆಸ್ ನಾನು ಮೂಡಿಸ್ಬೇಕಾಗಿತ್ತು ನಿಮ್ಮಲ್ಲಿ ತುಂಬ ಜನರಿಗೆ. ಏನಕ್ಕೆ ಅದು ಯಾರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಅನಿಸ್ದಂಗೆ. ದಯವಿಟ್ಟು ನಿಮ್ಮಲ್ಲಿ ಯಾರು ಇದ್ರು ದಯವಿಟ್ಟು ವಿಡಿಯೋ ಮಾಡಿ ಜನಗಳಿಗೆ ತಿಳಿಸಿ, ಸೊ ಜನಗಳಿಗೂ ಗೊತ್ತಾಗಲಿ. ಸೊ ಇದೇ ರೀತಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾನು, ಆಯಿತಾ. ಅವೇರ್ನೆಸ್ ಮೂಡಿಸೋಣ ಜನಗಳಲ್ಲೂ ಕೂಡ. ನಿಮಗೆ ಈ ಒಂದು ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತಂದರೆ, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತಂದರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸಿ. ಇನ್ನೂ ಏನಾದರೂ ಆ್ಯಡ್ ಮಾಡಬೇಕು ಅಂತಂದರೆ ಕಾಮೆಂಟಲ್ಲಿ ತಿಳಿಸಿ, ಆಯಿತಾ. ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿದ್ದೀವಿ. ನಮ್ಮ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ಮುಂದಿನದಲ್ಲಿ.